ದೇಶದ ಆರ್ಎಸ್ಎಸ್ ಮುಖ್ಯಸ್ಥರಿಂದ ಕೋಮು ಸೌಹಾರ್ದ ಮಂತ್ರ, ಸಮುದಾಯಗಳನ್ನು ಕೆರಳಿಸುವುದು ಒಪ್ಪಿತವಲ್ಲ. ಆರ್ಎಸ್ಎಸ್ ಮುಖ್ಯಸ್ಥರಿಂದ ಕೋಮು ಸೌಹಾರ್ದ ಮಂತ್ರ, ಸಮುದಾಯಗಳನ್ನು ಕೆರಳಿಸುವುದು ಒಪ್ಪಿತವಲ್ಲ. ವೈವಿಧ್ಯತೆ ಎಂಬುದು ನಮ್ಮ ದೇಶದ ಸಂಪ್ರದಾಯ. ಯಾವುದೇ ದೇಶವು ಪ್ರತ್ಯೇಕವಾಗಿ ಬದುಕಲು ಸಾಧ್ಯವಿಲ್ಲ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮಹತ್ವದ ಮಾತು. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಗವತ್ ಮಾತನಾಡಿದ್ದಾರೆ. ದೇಶದ ವಿವಿಧೆಡೆ ಕೋಮು ಸಂಘರ್ಷ ಮತ್ತು ರಾಜಕೀಯ. ಈ ಹೊತ್ತಲ್ಲಿ ಶಾಂತಿಯ ಮಂತ್ರ ಬಿತ್ತಿದ್ದ ಭಾಗವತ್. ಆರ್ಎಸ್ಎಸ್ ಮುಖ್ಯಸ್ಥರಿಂದ ಕೋಮು ಸೌಹಾರ್ದ ಮಂತ್ರ. ಯಾರು ಹೇಳ್ತಾ ಇರೋದು? ಇದು ಆರ್ಎಸ್ಎಸ್. ನಾವು ಯಾವುದೇ ಸಮುದಾಯವನ್ನು ನಿರಾಕರಣೆ ಮಾಡಬಾರದು. ಯಾವ ಗಾಂಧೀಜಿಯ ಹತ್ಯೆಯಲ್ಲಿ ನೇರವಾಗಿ ಪಾತ್ರವಿತ್ತು ಎಂದು ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತೋ ನಾಥೂರಾಮ್ ವಿನಾಯಕ್ ಗೂಡ್ಸೆ, ಆತನದ್ದು ಆರ್ಎಸ್ಎಸ್ ಆಗಿತ್ತು. ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಇಂದ್ರೇಶ್ ಕುಮಾರ್, ಆತನು ಆರ್ಎಸ್ಎಸ್ನ ಕಾರ್ಯಕರ್ತ. ಅದೇ ತರಹದ ವ್ಯಕ್ತಿತ್ವ ಕಾರ್ಯಾಚರಿಸ್ತಾ ಇರ್ತಕ್ಕಂಥ ಒಂದು ಸಂಘಟನೆ ಏನೇ ಇರಲಿ, ಸಾಕಷ್ಟು ಆರೋಪಗಳನ್ನು ಹೊತ್ಕೊಂಡಿರ್ತಂತಹ ನಾಯಕರಿದ್ದಾರೆ. ಆದರೆ ಈಗ ಆರ್ಎಸ್ಎಸ್ ಪ್ರತಿಪಾದನೆ ಮಾಡ್ತಾ ಇರೋದು ರಾಷ್ಟ್ರೀಯತೆ ಮತ್ತು ಖಟ್ಟರ್ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಆರ್ಎಸ್ಎಸ್ 1925ರಲ್ಲಿ ರಚನೆಯಾಗಿ 2025ರ ಒಳಗೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ ಕಾರ್ಯಾಚರಿಸಿದ ಒಂದು ಸಂಘಟನೆ. 2025 ಇದು 100 ವರ್ಷದ ಹರ್ಷದ ಸಂಭ್ರಮದಲ್ಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶವೇ. ಆರ್ಎಸ್ಎಸ್ ಕೊಟ್ಟರೆ ಏನು, ಮತ್ತೊಂದು ಕೊಟ್ಟರೆ ಏನು, ಸಂದೇಶ ಉತ್ತಮವಾಗಿದ್ರೆ ಅದು ಉತ್ತಮ ಸಂದೇಶ ಅಂತ ಹೇಳ್ಬೋದು. ಆರ್ಎಸ್ಎಸ್ ಮುಖ್ಯಸ್ಥರಿಂದ ಕೋಮು ಸೌಹಾರ್ದ ಮಂತ್ರ, ಸಮುದಾಯಗಳನ್ನು ಕೆರಳಿಸುವುದು ಒಪ್ಪಿತವಲ್ಲ. ಸಮುದಾಯಗಳನ್ನು ಕೆರಳಿಸಬಾರ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ನ ಮುಖ್ಯಸ್ಥರು ಭಾಗವತ್ ಮಾತನಾಡಿರುವಂತಹದ್ದು ನೋಡ್ಕೊಂಡು ಬರೋಣ. अभी हाल में अमेरिका ने जो नई टैरिफ नीति अपनाई, उनके अपने हित के लिए अपनाई होगी, लेकिन उसकी मार तो सभी पर पड़ रही है. इसलिए ये सारा परिदृश्य अथवा ये सारी प्रचलित पद्धति उस पर हम निर्भर हो जाए, ऐसी नहीं है. विश्व का जीवन परस्पर निर्भरता से ही चलता है. राष्ट्रों में आपस में सब प्रकार के संबंध होने पड़ते हैं. अकेला राष्ट्र अलगाव में, आइसोलेशन में जी नहीं सकता. परंतु ये निर्भरता मजबूरी में न बदल जाए, क्योंकि वो कब बदलेगी, कैसे बदलेगी, उसका कोई पता नहीं. और इसलिए इस निर्भरता को मानते हुए, विश्व जीवन की एकता को मानते हुए, हमको इसको मजबूरी न बनाते हुए जीना अगर है तो स्वदेशी और स्वावलंबन का कोई परिणाम नहीं, कोई पर्याय नहीं. हमको आत्मनिर्भर होना पड़ेगा, स्वावलंबी जीवन जीना पड़ेगा, स्वदेशी का उपयोग करना पड़ेगा. और फिर भी अंतर्राष्ट्रीय संबंधों का सब प्रकार के, राजनयिक हो, आर्थिक हो, व्यापारिक हो, इन सबका जतन हमको करना पड़ेगा. लेकिन उसमें मजबूरी नहीं होगी, हमारी अपनी इच्छा होगी. हमारा अभी हाल में अमेरिका ने जो नई ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.